ಪ್ರತಿಯೊಂದು ಒಂದಷ್ಟು ರಿಯಾಲಿಟಿ ಶೋಗಳನ್ನ ಅಬ್ಸರ್ವ್ ಮಾಡಿದ್ರೆ ಅಳ್ದೇ ಇರೋಂಥ ಎಪಿಸೋಡ್ಸೇ ಇಲ್ಲ. ಲಾಸ್ಟ್ ವೀಕ್ ನೋಡ್ತಾ ಇದ್ದೆ ಯಾವುದೋ ಒಂದು ಕಾರ್ಯಕ್ರಮ, ಅದ್ರಲ್ಲಿ 10 ಸ್ಕಿಟ್ ಬಂದಿದೆ ಅಂದರೆ 10 ಸ್ಕಿಟ್ಟೂ ಇಟ್ಸ್ ರಿಲೇಟೆಡ್ ಟು ಡಬಲ್ ಮೀನಿಂಗ್. ನೀವು ರೀಲ್ ಮಾಡ್ತೀರೋ ಅಲ್ವಾ ಅಂತ. ಬಟ್ ಆ ಥರ ಡಬಲ್ ಮೀನಿಂಗ್ ರೀಲ್ಸ್ ನಾನು ಎಲ್ಲೂ ಮಾಡಿಲ್ಲ. ಯಾರೋ ಒಬ್ರನ್ನ ಹತ್ತಿರದ ವ್ಯಕ್ತಿನೇ ಹೇಳಿದ್ರು, ರೇಷ್ಮಾ ಜೊತೆ ರೀಲ್ಸ್ ಮಾಡೋ ಲೆವೆಲ್ಗೆ ಹೋಗಿದ್ಯಾ ಅಂತ ಹೇಳಿದ್ರು ಮೆಸೇಜಲ್ಲಿ. ನನಗೆ ಅವಾಗ ಟ್ರಿಗರ್ ಆಯಿತು ಪಾಯಿಂಟು. ರೇಷ್ಮಾ ಮನುಷ್ಯರಲ್ವಾ. ಪ್ರತಿಯೊಂದು ಒಂದಷ್ಟು ರಿಯಾಲಿಟಿ ಶೋಗಳನ್ನ ಅಬ್ಸರ್ವ್ ಮಾಡಿದ್ರೆ ಅಳ್ದೇ ಇರೋಂಥ ಎಪಿಸೋಡ್ಸೇ ಇಲ್ಲ. ಆ್ಯಂಡ್ ಇನ್ ಕಾಮಿಡಿ ಶೋಗಳನ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ನಿಮಗೆ ತಿಳಿ ಹಾಸ್ಯನೇ ಇಲ್ಲ. ನರಸಿಂಹರಾಜು ಅವರು, ಟೆನಿಸ್ ಕೃಷ್ಣ ಅವರು ಮಾಡ್ತಾ ಇದ್ದಂಥ ತಿಳಿ ಹಾಸ್ಯಗಳೇ ಇಲ್ಲ, ಎಲ್ಲ ಡಬಲ್ ಮೀನಿಂಗ್ಗಳ ಹಾಸ್ಯ. ಒಂದು 10 ನಾನು ಸುಮ್ಮನೆ ಲಾಸ್ಟ್ ವೀಕ್ ನೋಡ್ತಾ ಇದ್ದೆ ಯಾವುದೋ ಒಂದು ಕಾರ್ಯಕ್ರಮ, ಅದ್ರಲ್ಲಿ 10 ಸ್ಕಿಟ್ ಬಂದಿದೆ ಅಂದರೆ 10 ಸ್ಕಿಟ್ಟೂ ಇಟ್ಸ್ ರಿಲೇಟೆಡ್ ಟು ಡಬಲ್ ಮೀನಿಂಗ್. 10 ಸ್ಕಿಟ್ ಕೂಡ ಇಟ್ಸ್ ರಿಲೇಟೆಡ್ ಟು ಸಮ್ ಬೆಡ್ ಸೀನ್, ಇಟ್ಸ್ ರಿಲೇಟೆಡ್ ಟು ಸಮ್ ಥಿಂಗ್, ಸಮ್ ಸೆಕ್ಷುವಲ್ ಥಿಂಗ್. ತಿಳಿ ಹಾಸ್ಯ ಇಲ್ವೇನೇ ಇಲ್ವಲ್ಲ. ಸಿಚುಯೇಷನಲ್ ಕಾಮಿಡಿ ಮಾತ್ರ ನಿಮಗೆ ಒಳ್ಳೆ ಹಾಸ್ಯ ಅಂತ ಅನ್ಸ್ಕೊಳ್ಳುತ್ತೆ ಹೊರತು ಡಬಲ್ ಮೀನಿಂಗ್ ಯಾರು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಅಂಥ ಕಾರ್ಯಕ್ರಮಗಳನ್ನ ಮಕ್ಕಳು ನೋಡ್ತಿರ್ತಾರಲ್ವಾ ಅಲ್ವಾ. ಹೌದು. ಹಾಗಂದ್ರೆ ನೀವು ಇನ್ನೊಂದು ಕ್ವಶನ್ ಮಾಡ್ಬೋದು ಇವಾಗ ಕಮೆಂಟ್ ಸೆಕ್ಷನ್, ನೀವು ರೀಲ್ ಮಾಡ್ತೀರೋ ಅಲ್ವಾ ಅಂತ. ಬಟ್ ಆ ಥರ ಡಬಲ್ ಮೀನಿಂಗ್ ರೀಲ್ಸ್ ನಾನು ಎಲ್ಲೂ ಮಾಡಿಲ್ಲ. ಆ್ಯಂಡ್ ನಾನು ರೀಲ್ಗೆ ಎಂತೆಂಥ ಕಂಟೆಂಟ್ಗಳನ್ನ ತೊಗೋತೀನಿ ಅಂತಂದರೆ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೊಂದು ಜನ ಹೇಳ್ತಾರೆ, ನಾವು ಕೆಲವೊಂದು ರೀಲ್ಸ್ ಮಾಡಿದಾಗ ಲೈಕ್ಸ್ಗೆ ವ್ಯೂಸ್ಗೆಲ್ಲ ಹಿಂಗೆ ಮಾಡ್ತಿರಲ್ಲ. ರೇಷ್ಮಾ ಜೊತೆ ಮಾಡಿದಾಗ ಯಾರೋ ಒಬ್ರು ನನ್ನ ಹತ್ತಿರದ ವ್ಯಕ್ತಿನೇ ಹೇಳಿದ್ರು, ರೇಷ್ಮಾ ಜೊತೆ ರೀಲ್ಸ್ ಮಾಡೋ ಲೆವೆಲ್ಗೆ ಹೋಗಿದ್ಯಾ ಅಂತ ಹೇಳಿದ್ರು ಮೆಸೇಜಲ್ಲಿ. ಆ್ಯಂಡ್ ಅವ್ರು ಬ್ಲಾಕ್ ಮಾಡಿದ್ರು ಬಿಡಿ ನನ್ನ. ಬಟ್ ನನಗೆ ಅವಾಗ ಟ್ರಿಗರ್ ಆಯಿತು ಪಾಯಿಂಟು, ರೇಷ್ಮಾ ಮನುಷ್ಯರಲ್ವಾ. ಹಾಗಿದ್ರೆ ರೀಲ್ಸು ವ್ಯೂಸ್ಗೆ ಮತ್ತು ಫಾಲೋವರ್ಸ್ಗೆ ಮಾಡೋದಾಗಿದ್ರೆ ಸುಜಯ್, ನಾನು ಬಿಕಿನಿ ಹಾಕಿದ್ನಲ್ವಾ ಕಾಂಪಿಟೇಷನ್ಗೆ, ಎಲ್ಲ ರೀಲ್ಸು ಬಿಕಿನಿ ಹಾಕೊಂಡು ಮಾಡಿದ್ರೆ 1 ಮಿಲಿಯನ್ ಆಗೋದು ಎಷ್ಟೊತ್ತು. ಕರೆಕ್ಟ್. ಪುಂಡು ಪೋಖ್ರಿಗಳೆಲ್ಲ ಫಾಲೋ ಮಾಡ್ತಿದ್ರು ಅಲ್ವಾ, ರೀಚ್ ಸಿಗ್ತಿತ್ತು, ಈಸಿ ಆಗ್ತಿತ್ತು. ಬಟ್ ನೀವು ಅಬ್ಸರ್ವ್ ಮಾಡಿದರೆ ನಾನು ಕಾಂಪಿಟೇಷನ್ಗೆ ಬಿಕಿನಿ ಹಾಕಿದ್ದೀನಿ, ಅಥವಾ ವೆಕೇಷನ್ಗೆ ಹೋದಾಗ ನಾನು ಏನಾದರೂ ಮಾಡರ್ನ್ ಡ್ರೆಸ್ ಹಾಕ್ತೀನಿ, ಅಥವಾ ಕಾನ್ಸೆಪ್ಟಿಗೆ ಅವಶ್ಯಕತೆ ಇದ್ರೆ ಹಾಕ್ತೀನಿ. ನೀವು ಅಬ್ಸರ್ವ್ ಮಾಡಿದರೆ ನಾನು ಏನಾದರೂ ಒಂದು ಬಡವ್ರ ಕಾನ್ಸೆಪ್ಟ್ ಏನಾದರೂ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ತಕ್ಕ ಹಾಗೆ ರೆಡಿ ಆಗ್ತೀನಿ ನಾನು. ಆ್ಯಂಡ್ ಇನ್ನೊಂದಕ್ಕೆ ರೆಡಿ ಆಗಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ರೆಡಿ ಆಗ್ತೀನಿ. ಅದು ವ್ಯೂಸ್ಗೆ ಫಾಲೋವರ್ಸ್ಗೋಸ್ಕರ ಮಾಡ್ತಿಲ್ಲ ನಾನು. ನನ್ನ ಕಂಟೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ರೀಸೆಂಟ್ ನೇಹಾ ಅವ್ರದ್ದು ಒಂದು ಇಶ್ಯೂ ಆಯಿತು, ಅದ್ರ ಕಂಟೆಂಟ್ ಮೇಲೆ ನಾನು ಮಾಡಿದ್ದೆ ಒಂದು. ಯಾಕೆ ಅಂತಂದರೆ ಅವಾಗ ಯಾರೋ ಒಬ್ಬರು ಬಂದು ತುಂಬ ಮಾತಾಡಿದ್ರು. ನನಗೇನು ಅನ್ನಿಸ್ತು ಅಂದರೆ ಪರ್ಸ್ನಲಿ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಒಂದು ಜೀವ ಹೋಗಿರೋದು ಅಷ್ಟೇ ಮ್ಯಾಟ್ರ್ ಆಗೋದು. ಆ ಪಕ್ಷ ಈ ಪಕ್ಷ ಜಾತಿ ಎಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಅದಕ್ಕೆ ಒಂದು ಕಂಟೆಂಟ್ ಮಾಡಿದಾಗ ಐ ಗಾಟ್ ಸೋ ಮಚ್ ಆಫ್ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್. ನೀವು ಹೇಳ್ತಿರೋದು ಕರೆಕ್ಟ್ ಆ್ಯಕ್ಚುಲಿ ಅಂತ. ಬಿಕಾಸ್ ಇಲ್ಲಿ ಒಂದು ಮಗುದು ರೇಪ್ ಆಗಿದೆ, ಇನ್ನು ದೊಡ್ಡವ್ರದ್ದು ಕೊಲೆ ಆಗಿದೆ, ಹುಡುಗನೂ ಕೊಲೆ ಮಾಡಿದ್ದಾನೆ, ಹುಡುಗಿನೂ ಕೊಲೆ ಮಾಡಿದಾಳೆ. ಇಲ್ಲಿ ಮ್ಯಾಟ್ರ್ ಆಗೋದು ಏನಂತಂದ್ರೆ ಕೊಲೆ ಅನ್ನೋದು ಮಾತ್ರ, ಸತ್ತೋಗಿದ್ದಾರೆ ಅನ್ನೋದು ಮಾತ್ರ. ಬೇರೆದೆಲ್ಲ ಮ್ಯಾಟ್ರ್ ಆಗಲ್ಲ. ಈ ಜನ ಹೆಂಗೆ ಅಂದರೆ ಈ ಚಿತ್ರಾನ್ನಕ್ಕೆ ಹಾಕಿರೋ ಒಂದು ಈರುಳ್ಳಿ, ಮೇನ್ ರೈಸು ಇದನ್ನೆಲ್ಲ ಮರ್ತೇ ಬಿಡ್ತಾರೆ. ಯಾವುದೋ ಕಡಲೆಕಾಯಿ ಬೀಜ ಇಲ್ಲ ಅನ್ನೋದಕ್ಕೆ ಜಗಳ ಮಾಡ್ತಾರೆ. ಆ ಥರ ಇದೆ ಇವಾಗ ಸಿಚುಯೇಷನ್ನು. ಐ ಫೀಲ್ ವೆರಿ ಸಾರಿ ಅಬೌಟ್ ಇಟ್. ನನಗೆ ಹೆಂಗೆ ಬೇಜಾರಾಗ್ತಿದೆ ಅಂದರೆ, ನಿಮ್ಮ ಮೈಂಡು, ಆಡಿಯನ್ಸ್ಗಳ ಮೈಂಡು ತುಂಬ ವೀಕ್ ಇದೆ. ಯಾರು ಹೆಂಗೆ ಬೇಕಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ಬೋದು. ನಿಮ್ಮ ಮೈಂಡ್ ಅಷ್ಟು ವೀಕ್ ಇರೋದಕ್ಕೇ ಅಷ್ಟು ದೊಡ್ಡ ದೊಡ್ಡ ಶೋಗಳು ಇವಾಗ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದೆ ನಿಮ್ಮ ಮೈಂಡ್ ಜೊತೆ ಆಟಾಡ್ಕೊಂಡು. ಸೊ ಬಿ ಸ್ಟ್ರಾಂಗ್, ಬಿ ಮೆಚ್ಯೂರ್ಡ್ ಆಡಿಯನ್ಸ್ ಆಗಿ, ಸೊ ದಟ್ ಕ್ರಿಂಜ್ ಕಂಟೆಂಟ್ಗಳು ಜಾಸ್ತಿ ರೀಚ್ ಆಗಲ್ಲ ಅಲ್ವಾ. ಇವಾಗ ನೋಡಿ, ನನಗೆ 1,60,000 ಜನ ಇರ್ಬೋದು, ಬಟ್ ಐ ಆಮ್ ಹ್ಯಾಪಿ ವಿತ್ ಇಟ್. ವೈ? ಬಿಕಾಸ್ 2017 ಸ್ಟಾರ್ಟ್ ಮಾಡಿ ಇನ್ನೂ ಅಷ್ಟೇ ಜನ ಇದ್ದಾರೆ. ನಂಗೆ ಓಕೆ, ಯಾಕಂತಂದರೆ ನಾನು ಹೇಳೋ ಕಂಟೆಂಟ್ ಅವ್ರಿಗೆ ಅರ್ಥ ಆಗೋವಂಥವ್ರು ಇದ್ದಾರೆ. ನನ್ನನ್ನು ಯಾರೂ ಈ ಚಿಕ್ಕ ಪುಟ್ಟ ಹುಡುಗರಾಗಲಿ ಅಥವಾ ಅಂಥವ್ರುಗಳು ಫಾಲೋ ಮಾಡಲ್ಲ. ಆ್ಯಂಡ್ 60% ಮೋರ್ ಯಂಗ್ಸ್ಟರ್ಸೇ ಇರೋದ್ರಿಂದ ಈ ಕೆಲವು ಕ್ರಿಂಜ್ ಮಾಡೋರಿಗೆ ಅಥವಾ ಲಿಪ್ಸಿಂಗ್ ಮಾಡೋರಿಗೆ, ಚಿಕ್ಕ ಚಿಕ್ಕ ಹುಡುಗಿರು ರೀಲ್ಸ್ ಮಾಡೋರಿಗೆ ಅಂಥವರೇ ಜಾಸ್ತಿ ಫಾಲೋವರ್ಸ್ ಆಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ರೀಚ್ ಸಿಗುತ್ತೆ.